ನಮಸ್ಕಾರ ವೀಕ್ಷಕರೇ, ಇಂಡಿಯಾ ಫಸ್ಟ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀಕಂಠ ಈಶ್ವರ್. ವೀಕ್ಷಕರೇ, ಡಾಕ್ಟರ್ ರಾಜ್ಕುಮಾರ್ ಇದೀಗ ಅವರ ಒಂದು ಸಮಾಧಿಗೆ ಕೊಟ್ಟಿರುವ ಜಾಗ ವಿವಾದ ಸಂಬಂಧ ನಟ ಚೇತನ್ ಅಹಿಂಸಾ ಅವರು ಒಂದು ಸ್ಟೇಟ್ ಪೋಸ್ಟ್ ಮಾಡಿರ್ತಾರೆ, ಮತ್ತೆ ಹೇಳಿಕೆ ಕೊಟ್ಟಿರ್ತಾರೆ. ಈ ಹೇಳಿಕೆ ವಿರುದ್ಧ ಇದೀಗ ರಾಜ್ಯಾದ್ಯಂತ ಪರ ವಿರುದ್ಧ ಚರ್ಚೆ ಆಗ್ತಿದೆ, ಅದರಲ್ಲೂ ವಿರೋಧ ಬಹಳ ವ್ಯಕ್ತವಾಗ್ತಿದೆ. ಈ ಬಗ್ಗೆ ಮಾತನಾಡಲು ಖುದ್ದು ಕಾಂಗ್ರೆಸ್ ಮುಖಂಡರಾಗಿರುವಂತಹ ಸರ್ಕೂರು ತಾಲೂಕು ಕಾಂಗ್ರೆಸ್ ಘಟಕದ ಟೌನ್ ಅಧ್ಯಕ್ಷರಾಗಿರುವಂತಹ ನಾಗರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತಾರೆ ಬನ್ನಿ. ಅವ್ರ ಪರ ಇದ್ದಾರ, ವಿರೋಧ ಮಾಡ್ತಿದಾರ, ಈ ಬಗ್ಗೆ ಅವರೇ ಹೇಳಿಕೆ ನೀಡ್ತಾರೆ. ಅವರೇ ನಮ್ಮ ಜೊತೆ ಇದ್ದಾರೆ, ಅವರೇ ಮಾತಾಡ್ತಾ ಹೋಗೋಣ ಬನ್ನಿ. ಸರ್, ಡಾಕ್ಟರ್ ರಾಜ್ಕುಮಾರ್ ಒಂದು ಕರ್ನಾಟಕದ ಆಸ್ತಿ ಅಂತ ಹೇಳ್ತೀವಿ, ಕನ್ನಡ ಚಿತ್ರರಂಗದ ಆಸ್ತಿ ಅಂತ. ಅದರಲ್ಲಿ ಅವ್ರ ಬಗ್ಗೆ ನಟ ಚೇತನ್ ಅವರು ಇತ್ತೀಚೆಗೆ ನಟ ಚೇತನ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಇದ್ರ ಬಗ್ಗೆ ಹೇಳೋದು ಸರ್, ಇಲ್ಲಿ ಏನಾಗೈತೆ, ಕೆಲವು ಹೆಸರು ಮಾಡಬೇಕು ಅಂತಲೇ ಕೆಲವು ವ್ಯಕ್ತಿಗಳಿಗೆ ಈ ವಿಡಿಯೋಗಳ ಮುಂದೆ ನಿಂತ್ಕೊಂಡು ಸ್ಟೇಟ್ಮೆಂಟ್ ಮಾಡ್ತಾರೆ. ಅಲ್ಲಿ ಸರಿ ತಪ್ಪು ಅಂತ ಆರೋಪ ಮಾಡೋ ಶಕ್ತಿ ಇದೆ. ಯಾಕಂದರೆ ಈಗ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವುದೋ ಒಂದು ಜಾತಿಗೆ ಸೀಮಿತ ಇರೋಂಥ ಜನ ಅವರು ಎಲ್ಲ ಸಮಾಜದ ಎಲ್ಲ ವರ್ಗಕ್ಕೆ ಬೇಕಾದಂಥ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್. ಕರ್ನಾಟಕ ಆಸ್ತಿ ಅವರು ಇವತ್ತು ದೇಶಾದ್ಯಂತ ಕರ್ನಾಟಕ ಬೇರೆ ರಾಜ್ಯ ಹೊರ ರಾಜ್ಯಗಳಲ್ಲೂ ಈ ಥರ ಮಾತಾಡೋದು ಸರಿ ಅಂತ ನಟರು ಮಾತಾಡ್ತಾರೆ. ಈಗ ಇವರು ಒಬ್ಬ ಅರ ಉಚ್ಚೈತೆ, ಯಾರೋ ಚೇತನ ಅವರು ಅರ ಉಚ್ಚೈತೆಗೆ ಏನೋ ಮೆಚ್ಚಿಸ್ಕೊಳ್ಳೋಕ್ಕೆ, ಏನು ಹೆಸರು ಮಾಡೋಕ್ಕೆ ಒಬ್ಬ ವ್ಯಕ್ತಿ ಬಗ್ಗೆ ಈಗ ಸ್ಮಶಾನದ ಅವ್ರೇನು ನಮಗೆ ಆಸ್ತಿ ಜಾಗ ಇರೋದು ಅಂತ ಕೇಳಿಲ್ಲ. ಸರ್ಕಾರ ಅವರು ಮಾಡುವಂಥ ಕೆಲಸ ಕಾರ್ಯಗಳು, ಅವರು ಕರ್ನಾಟಕದ ಕನ್ನಡ ಪರ ಹೋರಾಟ ಚಳವಳಿಗಳು ಮಾಡಿದಂಥ ಇದನ್ನೆಲ್ಲ ಗುರ್ಸಿ ಸರ್ಕಾರ ಕೊಟ್ಟಿರೋಂಥದ್ದು ಜಾಸ್ತಿ ಜಾಗನ. ಬಟ್ ಯಾರೂ ಅವ್ರ ಫ್ಯಾಮಿಲಿ ನಮ್ಗೆ ಕೊಡಿ ಅಂತ ಕೇಳಿಲ್ಲ. ಯಾಕಂದರೆ ಅವರು ಅವ್ರದ್ದೇ ಆದ ಒಂದು ಗೌರವ ಉಳಿಸ್ಕೊಂಡು ಹೇಳ್ಬೇಕಂದ್ರೆ, ಈ ಒಂದು 20 ವರ್ಷ ಹಿಂದೆ ನಮ್ಮ ಸಮಾಜ ಈ ಸೇರಿ ಬಾಬುಗಳು ನಿಲ್ಲಿಸಿದಾಗ ಲಕ್ಷಾಂತರ ಜನ ಸೇರಿ ಬೆಂಗಳೂರಲ್ಲಿ ಅರಮನೆ ಮೈದಾನದಲ್ಲಿ ಈ ಪ್ರತಿಭಟನೆ ಮಾಡುವಾಗ ಇದೇ ಸಮಾವೇಶ ಮಾಡಿದಾಗ ಇದೇ ರಾಜ್ಕುಮಾರ್ ಅವರನ್ನು ಬರೆಯೋದಕ್ಕೆ ಅವರು ಯಾವುದೇ ಕಾರಣಕ್ಕೂ ಜಾತಿ ಸೀಮಿತನ ಬರಲ್ಲ ಅಂತಲೇ ಹೇಳೋದು. ಯಾಕಂದರೆ ಅವರು ಒಬ್ಬರು ನಟರು, ಯಾಕಂದರೆ ಒಂದೇ ಜಾತಿ ಸೀಮಿತ ಇಲ್ಲ. ಇವರು ಮಾತಾಡೋದು ತಪ್ಪು, ಇದನ್ನು ಖಂಡಿಸ್ತೀವಿ. ಇವರು ಕ್ಷಮೆ ಕೇಳಬೇಕು ಅಂತ ಸಮರ್ಸ್ಕೊಳ್ಳೋಕ್ಕೆ ಪ್ರಯತ್ನ ಆಗ್ತಾವ್ರೆ. ಯಾರೋ ಒಂದು 4 ಜನ ಅವರು ಹಿಂದೆ ಇರ್ಬೋದು, ಅದೇ ಬೇರೆ ವಿಚಾರ. ಆದರೆ ಅವ್ರು ಮಾತಾಡೋದು ತಪ್ಪು ಅಂತ ಈ ಸಮಯದಲ್ಲಿ ನಾನು ಅವ್ರಿಗೆ ಹೇಳ್ತೀನಿ. ಸರ್, ಕನ್ನಡ ಚಲನಚಿತ್ರರಂಗಕ್ಕೆ ಬರೀ ಡಾಕ್ಟರ್ ರಾಜ್ಕುಮಾರ್ ಮಾತ್ರ ಸೇವೆ ಸಲ್ಲಿಸಿದ್ರೆ ಬೇರೆ ಒಳ್ಳೆ ಪ್ರಶ್ನೆ ಮಾಡ್ತಾರೆ. ಇದ್ರ ಬಗ್ಗೆ ಹೇಳೋದಾದ್ರೆ ಸರ್, ಡಾಕ್ಟರ್ ರಾಜ್ಕುಮಾರ್ ಅವರು ಅಂದರೆ ಇವತ್ತು ಸಾಮಾಜಿಕ ಆಗ್ಬೋದು, ಪೌರಾಣಿಕ ಆಗ್ಬೋದು, ಹಿಂದೆ ಈ ಮಹಾರಾಜರು ಯಾವ ಥರ ಇದ್ರು ಮಹಾರಾಜ ಯಾವ ಥರ ಕಾಣ್ತಾರೆ ನನಗೆ, ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರೇ ಉದಾಹರಣೆ. ಯಾಕಂದರೆ ಮಯೂರ ಆಗಿರ್ಬೋದು, ಬಹುದ್ರ ಗಂಡ ಆಗಿರ್ಬೋದು, ಇಂಥ ಸಾಮಾಜಿಕ ಪಿಕ್ಚರ್ಗಳನ್ನೆಲ್ಲ ನಾವು ನೋಡಿ ಮಹಾರಾಜರು ಈ ಥರ ಕಾಣ್ತಾರೆ ಅನ್ನೋ ಉದ್ದೇಶ ಇಟ್ಕೊಂಡು ಇವರು ಈಗ ಬಂಗಾರ ಮುನ್ಸದಲ್ಲಿ ಎಷ್ಟೋ ಜನ ಬೇರೆ ಬೇರೆ ಬಿಸ್ನೆಸ್ ಮಾಡ್ತಿರೋರು ರೈತರಾಗಿ ಪರಿವರ್ತನೆ ರೈತರಾಗಿ ಕೆಲಸ ಮಾಡೋರು. ಯಾಕಂದರೆ ರಾಜ್ಕುಮಾರ್ ನಟನೆ ನಮಗೆ ಇವತ್ತಿನ ಫಿಲಮು ನಾವು ಯಾರೂ ದೂಷಿಸ್ತಾ ಇಲ್ಲ, ಆ ಬಗ್ಗೆ ಟೀಕೆ ಮಾಡ್ತಾ ಇಲ್ಲ. ಆದರೆ ಅವ್ರ ನಟನೆ, ಅವರು ನಿಜವಾದ ರೀತಿ ಅದೇನಪ್ಪ ಈಗ ಪರ್ಕಾಯ ಪ್ರವೇಶ ಮಾಡ್ತಾರೆ ಆ ಥರ ಅವ್ರ ನಟನೆಯಲ್ಲಿ ಮುಗ್ಧತೆ ಇತ್ತು, ಅವ್ರ ನಟನೆ ನೈತಿಕತೆ ಇತ್ತು. ಯಾವ ಥರ ಬೇರೆ ಒಂದು ಫಿಲಮ್ ಕುಟುಂಬ ಸಹಿತ ನೋಡೋಂಥ ಫಿಲಮ್, ಚಿಕ್ಕ ಹುಡುಗರಿಂದ ವಯಸ್ಸಾಗಿರೋಂಥವರು ಇಷ್ಟಪಡ್ತಂಥ ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರ ಬಗ್ಗೆ ಮಾತಾಡೋದು ತಪ್ಪು. ಸರ್, 2014 ಜಾಗದ ಬಗ್ಗೆ ಇವಾಗ ಪ್ರಶ್ನೆ ಮಾಡೋದು ಅವಶ್ಯಕತೆ ಸರ್ ಅನಿಸುತ್ತೆ. ಇದು ಸರ್ ಅವಶ್ಯಕತೆ ಇಲ್ಲ, ಹೇಳ್ತಾರಲ್ಲ. ಈಗ ವಿಡಿಯೋ ಮುಂದೆ ಅವ್ರು ಹೆಸರು ಮಾಡೋಕ್ಕೆ ಸರ್ ಮಾತಾಡ್ತಿರೋದು. ಅವ್ರ ದೇಶ ಏನಿಲ್ಲ ಕ್ರಿಯೇಟ್ ಆಗಿ ಅಮೇರಿಕದ ಬಗ್ಗೆ ಮಾತಾಡೋದು ಅವಶ್ಯಕತೆ ಏನಿತ್ತು? ಲೆಕ್ಕ ಇಲ್ಲಿ ಬರಂಗೇ ಇಲ್ಲ, ಇಲ್ಲಿ ಮಾತಾಡೋಕ್ಕೆ ಅವಕಾಶನೇ ಇಲ್ಲ ಅವ್ರಿಗೆ. ಯಾಕಂದ್ರೆ ಆ ಹುಟ್ಟಿ ಬೆಳೆದ್ರೆ ಅಮೇರಿಕ ಅವರು ಹೊರಗಡೆ ದೇಶದಲ್ಲಿ ಬೆಳೆ ಹುಟ್ಟಿ ಪ್ರಶ್ನೆ ಮಾಡೋಂಥ ಅಕ್ಕಿ ಇಲ್ಲ, ನೈತಿಕತೆಯೂ ಇಲ್ಲ. ಯಾವತ್ತೂ ಅವ್ರು ತಪ್ಪು ಮಾಡೋ ಸರ್ ಇದನ್ನು ಖಂಡಿಸ್ತೀವಿ. ಇದ್ರ ಬಗ್ಗೆ ವಾಣಿಜ್ಯ ಫಿಲಮ್ ವಾಣಿಜ್ಯ ಮಂಡಳಿಯವರು ಭಾರಿ ಕಠಿಣ ಕ್ರಮ ತಗೋಬೇಕು ಇವರ ವಿರೋಧವಾಗಿ ಅಂತ ನಾನು ಈ ಸಮಯದಲ್ಲಿ ಕೇಳ್ತೇನೆ. ಈಗ ಸಾರ್ವಜನಿಕ ಅಭಿಮಾನಿಗಳ ಸಂಘ ಈಗ ಆಲ್ರೆಡಿ ಪ್ರತಿಭಟನೆ ಮಾಡಿಸಿದ್ರೆ, ಕರ್ನಾಟಕ ವಾಣಿಜ್ಯ ಚಲನಚಿತ್ರ ಮಂಡಳಿಯಿಂದ ಅವರ ಸದಸ್ಯರು ರದ್ದು ಮಾಡಿ ಅಂತ ಹೇಳ್ತಿದ್ರೆ ರದ್ದು ಮಾಡಬೇಕು ಸರ್, ರದ್ದು ಮಾಡಬೇಕು. ನಾನು ಮೊನ್ನೆ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಈ ವಿಚಾರದಲ್ಲಿ. ಅವರು
ಬದ್ಧಜೀವಿ. ಅವರು ಏನೇ ಮಾತಾಡ್ಬೇಕಾದ್ರೆ ಆಲೋಚನೆ ಮಾಡಿ ಇನ್ನೊಬ್ಬರಿಂದ ನಾ ಇವತ್ತು ಮೊನ್ನೆ ಅವರು ತೀರೋ ಮುಂಚಿನ ಒಂದು ಸ್ಟೇಟ್ಮೆಂಟ್ ಮೊನ್ನೆ ನೋಡಿದೆ. ಇವತ್ತು ಅಭಿಮಾನದ ದೇವರುಗಳಿಂದಲೇ ನಾನು ಊಟ ಮಾಡ್ತಿದ್ದು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟವ್ರೆ. ಅದ್ರ ಬಗ್ಗೆ ಮಾತಾಡ್ಬೋದು ಸರ್. ಈಗ 1000 ಜನ 1000 ಹೇಳ್ತಾರೆ. ರಾಜ್ಕುಮಾರ್ ಇನ್ನೊಬ್ಬರು ಆಗಕ್ಕೆ ಸಾಧ್ಯವೇ ಇಲ್ಲ. ಅವ್ರು ಹಾಕೊಂಡೇ ಹೆಜ್ಜೆ ನಡೆಯೋದು ಹೊರತು ಬೇರೆ ರಾಜ್ಕುಮಾರ್ ಆಗಕ್ಕೆ ಸಾಧ್ಯ ಇಲ್ಲ. ಸರ್ ಇದು ಮಾತಾಡ್ತಾರೆ ಡಾಕ್ಟರ್ ರಾಜ್ಕುಮಾರ್ ಬದುಕಿದ್ರೆ ನನ್ನ ಒಂದು ಸ್ಮಾರಕ ಜಾಗ ಕೊಡ್ತೀನಿ ಅಂತ ಖಂಡಿತ ಇದು ಮಾಡ್ತಿದ್ದಿಲ್ಲ ಅಂತ ಹೇಳ್ತಿದ್ರು ಅನ್ನೋ ಸ್ಟೇಟ್ಮೆಂಟ್ ಚೇತನ ಮಾಡ್ತಾರೆ. ಅಲ್ಲಿಗೆ ಅವಳೊಂದು ಪರವಾಗಿ ಮಾತಾಡೋದು ಲೆವೆಲ್ ಬರ್ತದೆ. ಇದು ಬಗ್ಗೆ ಹೇಳೋದು ಸರ್ ಅಂದ್ರೆ ಗೊಂದಲ ಇದೆ ಸರ್. ಗೊಂದಲ ಎಲ್ಲ ಕಾರಣ ವಿರೋಧವಾಗಿ ಯಾವಾಗ ಸ್ಟೇಟ್ಮೆಂಟ್ಗಳು ಬರ್ತಿದ್ದೋ ವಿರೋಧವಾಗಿ ಆ ವಿರೋಧ ಸ್ಟೇಟ್ಮೆಂಟ್ಗಳು ಕೇಳದೆ ಏನಂದ್ರೆ ಬದಲಾವಣೆಗೆ ಪ್ರಯತ್ನ ಪಡ್ತಾರೆ. ಅದು ಮಾಡ್ತಾರೆ ಕೆಲಸ ಸರ್. ಈಗ ಆಲ್ರೆಡಿ ಪರ ವಿರೋಧ ಚರ್ಚೆ ಆಗ್ತಿದೆ. ಪರ ವಿರೋಧ ಚರ್ಚೆ ಆಗೋದು ಆರೋಗ್ಯಕರ ಬೆಳವಣಿಗೆ. ಬಟ್ ಇಲ್ಲಿ ಒಬ್ಬ ನಟನ ಹೆಸರಿಕೊಂಡು ಈಗ ನೀವು ಡಾಕ್ಟರ್ ರಾಜ್ಕುಮಾರ್ಗೆ ಜಾಗ ಕೊಟ್ಟಿದ್ದೀರಾ, ಇಷ್ಟೊಂದು ಕೊಟ್ಟಿಲ್ಲ, ಬೇರೆ ನಟನೆಗೆ ಕೊಟ್ಟಿದ್ದೀರಾ ಅನ್ನೋದು ಪ್ರಶ್ನೆ ಬರ್ತಿದೆ ಸರ್. ವಿಶ್ವೇಶ್ವರ ಬಹಳ ಚರ್ಚೆ ಆಗ್ತಿದೆ. ಇದ್ರ ಬಗ್ಗೆ ಹೇಳೋದು ಸರ್. ಇಷ್ಟೊಂದು ಜಾಗ ಕೊಟ್ಟಿದ್ರು, ಬೆಂಗಳೂರಿಗೆ ಜಾಗ ಕೊಟ್ಟಿರೋದಕ್ಕೆ ಅದು ಓನ್ ಜಾಗ ಕೋರ್ಟ್ ಹಾಕೊಂಡಿದ್ರು. ನೀವು ಈಗ ಮೀಡಿಯಾಗಳಲ್ಲಿ ಪೇಪರ್ಗಳೆಲ್ಲ ನೋಡ್ತಾ ಇದ್ದೀವಿ. ಇದು ಮೈಸೂರು, ಈಗ ಮೈಸೂರು ಅಷ್ಟೇ. ಯಾಕಂದ್ರೆ ಬೆಂಗಳೂರು ಇದು ನಮ್ಮದು ಓನ್ ಜಾಗ ಅಂತ ಹೇಳೋದು. ಆ ಕೋರ್ಟ್ ಭಾವದಿಂದ ಇದಕ್ಕೆ ಸರ್ಕಾರ, ಯಾಕಂದ್ರೆ ಓನ್ ಜಾಗಕ್ಕೆ ಸರ್ಕಾರ ಕೊಡೋಕ್ಕೆ ಬರಲ್ಲ. ಸರ್ಕಾರ ಒಂದು ಜಾಗವನ್ನು ನಿಗದಿ ಮಾಡಬೇಕಾಯ್ತು. ಆವತ್ತಿನ ಸಮಯ ಸಂದರ್ಭದಲ್ಲಿ ಆ ಥರ ಗೊಂದಲಗಳಾದ್ರಿಂದ ತೊಂದರೆ ಆಯಿತು. ಈಗ ಇಲ್ಲಿ ಇವರೇ ಮೈಸೂರು ಈ ಪಕ್ಕ ಉತ್ತರದಿಂದ ಮೈಸೂರಿಗೆ ನಾವು ಮಾಡ್ತಾ ಗೋಡೆ ಇದು ಮಾಡ್ತೀವಿ ಅಂತ ಒಂದು ಕೇಳೋಕ್ಕೆ ಅದು ಹಾಕಿದ ಮೇಲೆ ಇದು ನಮ್ಮದು ಓನ್ ಜಾಗ ಅವರು ಕೊಡ್ಬೋದು. ಯಾರು ಯಾವುದೇ ನಟನ ವಿರೋಧವಾಗಿ ಯಾರು ಮಾತಾಡೋಲ್ಲ ಸರ್. ಎಲ್ಲರಿಗೂ ನಮ್ಮ ಕರ್ನಾಟಕದ ಆಸ್ತಿ. ಯಾವುದೇ ನಟನೆ ಮಾಡಿದ್ರೆ ಕರ್ನಾಟಕ ಆಸ್ತಿ. ಒಂದು ಎರಡನೇದೇನಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಭಾಷೆ ಯಾವುದೇ ಮಾತಾಡಿದ್ರೆ, ಆದರೆ ಕನ್ನಡ ಬಿಟ್ಟು, ಕನ್ನಡ ಚಿತ್ರರಂಗ ಬಿಟ್ಟು, ಕನ್ನಡ ಫಿಲಮ್ ಬಿಟ್ಟು ಯಾವುದೇ ಫಿಲಮ್ ಇವರು ಯಾವುದೇ ಬೇರೆ ಅನ್ಯ ಭಾಷೆ ಪಿಕ್ಚರ್ಗಳನ್ನು ಮಾಡಿಲ್ಲ. ಅದೊಂದು ನಮಗೆ ಮನಸ್ಸಿಗೆ ಸಮಾಧಾನ ತರಂತ ವಿಚಾರ. ಸರ್ ಹಿರಿಯ ನಟರಾದಂಥ ಒಂದು ಹೆಸರು ಸರ್ಕಾರ ಯಾವುದೇ ಕಾರಣಕ್ಕೆ ಡಾಕ್ಟರ್ ರಾಜ್ಕುಮಾರ್ ಕುಟುಂಬಕ್ಕೆ ಆ ಜಾಗ ಕೊಟ್ಟರೆ ಏನೋ ಸರ್ಕಾರಿ ಜಾಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕ ಇದೆ ಇದ್ರ ಬಗ್ಗೆ ಹೇಳೋದು ಸರ್. ಸರ್ಕಾರಕ್ಕೆ ರಾಜ್ಕುಮಾರ್ಗೆ ಸರ್ಕಾರ ಕೊಟ್ಟಿಲ್ಲ ಅಂತಂದ್ರೆ ಇವ್ರೇನು ಹೋಗಿ ನಮ್ಗೆ ಇಂಥ ಜಾಗದಲ್ಲಿ ಕೊಡಿ ಅಂತ ಹೇಳಿದ್ರು ಸರ್. ಅದು ಈಗ ಒಬ್ಬ ವ್ಯಕ್ತಿ ಮನೆಗೆ ಒಬ್ಬರು ತೀರೋದ್ರೆ ಉದಾಹರಣೆ, ನಮ್ಮ ಮನೆಗೆ ಈಗ ನಾಯಕ ತೀರೋದ್ರೆ ನಮ್ಮ ಕುಟುಂಬ, ನಮ್ಮ ಮನೆತನ ಇದು ಡಬ್ಬಲ್ ಮಾಡುತ್ತೆ. ಇವ್ರನ್ನ ಡಬ್ಬಲ್ ಸಮಾಧಿ ಮಾಡೋ ವಿಚಾರದಲ್ಲಿ ಅಭಿಮಾನಿಗಳೇ ಸೇರಿ ಇವ್ರನ್ನ ಡಬ್ಬಲ್ ಮಾಡೋದು ಮನೆಯವ್ರಿಗೆ ಅವಕಾಶನೇ ಸಿಗ್ತಿಲ್ಲ. ಇವತ್ತು ಆಸ್ತಿ ಡಾಕ್ಟರ್ ರಾಜ್ಕುಮಾರ್ ಜನರ ಆಸ್ತಿ. ಜನ ಮಾಡೋದಕ್ಕೆ ಯಾರು ವಿರೋಧಿಸ್ತೀವಿ ಅದು ಹೆಸರು ಮಾಡಿಕೆ ಸರ್. ಅದು ವಿರೋಧಿಸ್ತೀವಿ. ಆಮೇಲೆ ಇವರು ಹೇಳ್ತಾರೆ ಸಮಸ್ಯೆದವ್ರೆ, ನಾನು ಹೇಳ್ಬಿಡ್ತಾ ಇದ್ದು ಬಟ್ ನಾನು ಹೇಳೋದು ನಿಜ. ಆದರೆ ಈ ಸಮಸ್ಯೆ ಯಾರು ಮುಸ್ತು ವಯಸ್ಸನ್ನು ಮಾತಾಡಿಲ್ಲ ಅಂತಂದ್ರೆ ಅದು ಆ ಥರ ಸಮಾಧಾನ ಮಾಡ್ತಾರೆ ಸರ್. ಯಾವೇ ಒಬ್ಬ ವ್ಯಕ್ತಿ ಬಗ್ಗೆ ಇವ್ರು ಹೇಳ್ತಾರೆ, ಇನ್ನು ಯಾವುದೇ ವ್ಯಕ್ತಿ ಬಗ್ಗೆ ಮಾತಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಬೇಕು ಅಂತ ಈ ಸಂದರ್ಭ ಸರ್. ನೀವು ಹೇಳ್ತಿದ್ರೆ ಅವರು ರಾಜಕೀಯ ಬಗ್ಗೆ ರಾಜಕೀಯ ಭಾಷೆ ದೂರ ಇದ್ರು ಅಂತ. ಬಟ್ ಡಾಕ್ಟರ್ ರಾಜ್ಕುಮಾರ್ ಅವರು ಶಿವರಾಜ್ಕುಮಾರ್ ಅವರು ಹೆಂಡತಿ ರಾಜಕೀಯ ಬಗ್ಗೆ ಇನ್ನೊಂದು ತಪ್ಪು ಮಾಡೋದು ಅನ್ಸುತ್ತೆ ಸರ್. ಇವತ್ತು ವಿಚಾರ ಬಂದಾಗ ಸರ್ ಡಾಕ್ಟರ್ ರಾಜ್ಕುಮಾರ್ ಅವರು ಮಂತನ ಅಂತಂದರೆ ಈಗ ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದರೆ ಅವರು ವಹಿಸಿದ್ರು ಏನೋ. ಆದರೆ ಈಗ ಶಿವರಾಜ್ಕುಮಾರ್ಗೆ ಅವರ ಮಿಸ್ಸಸ್ ಯಾಕಂದರೆ ವಾಟ್ಸಪ್ಸ್ ಅಂತ ನೀವು ಹೇಳಿದ್ರೆ ಪ್ರಜಾಪ್ರಭುತ್ವದಲ್ಲಿ ಬಂತು ಯಾರು ಏನು ಬೇಕು ಬಯಸ್ಬೋದು. ಅದಕ್ಕೆ ಅವಕಾಶ ಐತೆ ನಮ್ಮ ದೇಶದಲ್ಲಿ ಅಂತ. ಅದರಲ್ಲಿ ನಮ್ಮ ಈಗ ಶಿವರಾಜ್ಕುಮಾರ್ ಅವರು ಎಲೆಕ್ಷನ್ಗೆ ಹೋಗಬೇಕು ಅಂತ ಅವರ ಮನಸ್ಸು ಆಸೆ ಇತ್ತು. ಅದನ್ನು ಅವರ ಗಂಡದವರು ಅಂದರೆ ಶಿವರಾಜ್ಕುಮಾರ್ ಅವರು ಸಪೋರ್ಟ್ ಒಳ್ಳೇಬೇಕು. ಯಾಕಂದರೆ ನೀವು ನಿಂತ್ಕೋಬೇಡ ಅಂತ ಹೇಳಕ್ಕೆ ಬರಲ್ಲ. ಯಾಕಂದರೆ ಇದು ವಾಟ್ಸಪ್ಸ್ ಹತ್ರ ಇದು ಪ್ರಭುತ್ವ ಇರೋಂಥ ದೇಶ. ಅದರಿಂದ ಅವರು ನಿಂತ್ಕೊಂಡು ಈಗ ಮೊನ್ನೆ ಒಂದು ಕಳೆದ 2-3 ತಿಂಗಳಲ್ಲಿ ಇದೇ ಶಿವರಾಜ್ಕುಮಾರ್ ಅವರು ನಾನು ಇನ್ನು ರಾಜಕೀಯಕ್ಕೆ ಹೋಗಲ್ಲ, ನಿವೃತ್ತಿ ನಾನು ಮಾಡಲ್ಲ, ಘೋಷಣೆ ಮಾಡ್ತಾರೆ ಅಂದ್ಬಿಟ್ಟು ಅವರು ಹೇಳ್ತಾರೆ. ಇನ್ನು ಮುಂದಕ್ಕೆ ಅವ್ರು ರಾಜಕೀಯ ಮಾಡಲ್ಲ ಅಂತ ನನ್ನ ಅನಿಸಿಕೆ ಸರ್. ಇನ್ನೊಂದು ವಿಚಾರ ಅಂದರೆ ಗೋವಿಂದ್ ಅವರು ಅಂದರೆ ನಿರ್ಮಾಪಕರಾದಂಥ ಸರ್ ಗೋವಿಂದ್ ಅವರು ಅವರೇನು ಏಕಾಏಕಿ ಹೋಗಿ ಅವರ ಮನೆಗೆ ಹೋಗಿ ಗುಂಡಗಿರಿ ಮಾಡಿದ್ದಾರೆ, ದಬ್ಬಾಳಿಕೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಿಡ್ತಿದೆ. ಇದು ಬಗ್ಗೆ ಸರ್ ಎಂಥ ವ್ಯಕ್ತಿಗಳೇ ಇವತ್ತು ಕರ್ನಾಟಕದ ಆಸ್ತಿ ಅಂದರೆ ವಿಚಾರನ ಅವ್ರ ಮೇಲೆ ಹೋಗಿ ಈ ಥರ ಮಾತಾಡಿದ್ರೆ ಅದು ಯಾಕೆ ಕೊಟ್ಟಿದ್ರೆ ಇದು 200 ಎಕರೆ ಅಂದಾಗ ಎಂಥದ್ದು ಆ ಸಮಯದಲ್ಲಿ ಬೇಜಾರಾಗುತ್ತೆ. ಆ ಬೇಜಾರಿಂದ ಮುನ್ಸಿಗೆ ಅವರು ಬೇಜಾರಾಗಿ ಮಾತಾಡಿದ್ರು. ಏನು ಚೇತನ್ ವಿರೋಧವಾಗಿ ಮಾತಾಡ
ಇವಿಷ್ಟು ನಾಗರಾಜ್ ಅವರ ಮಾತು. ನ್ಯೂಸ್ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಇಂಡಿಯಾ ಫಸ್ಟ್, ನಿರ್ಮಿತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.